ನಮ್ಮೂರ ಟೆಂಟು. ಊರು ಬಿಟ್ಟು 20 ವರ್ಷಗಳ ನಂತರ ಸುಳಿದರೆ ಆಗ ಕಂಡಿದ್ದ ಮರಗಳು, ಮನೆಗಳು, ಬೀದಿಗಳು, ಗುಡಿಯ ಆವರಣ, ಪ್ರಾಥಮಿಕ ಪಾಠಶಾಲೆ, ಬಸ್ಸು ನಿಲ್ದಾಣಗಳೆಲ್ಲವೂ ಕಿರಿದಾಗಿರುವಂತೆ ಕಾಣುವುದು. ಬಹುಶಃ ಬಾಲ್ಯದ ಕಣ್ಣಿಗೆ ಸುತ್ತಲಿನ ಪ್ರಪಂಚ ಹಿರಿದಾಗಿ ಕಂಡು ಓದು ಕಲಿತು ನೌಕರಿ ಹಿಡಿದು ನಗರದ ವಿನಾಕಾರಣ ನಗುವ, ಮುದುಡಿಕೊಳ್ಳುವ, ಕಂಡದ್ದು ಕೊಳ್ಳುವ, ಉಟ್ಟ ಉಡುಗೆಯಿಂದಲೋ ಬಂದ ವಾಹನದಿಂದಲೋ ವ್ಯಕ್ತಿಯನ್ನು ಅಳೆಯುವ ಜನಗಳ ನಡುವೆ ಒಡನಾಡುತ್ತಾ ಹುಸಿಯಾದ ಪ್ರೌಢಭಾವವೊಂದನ್ನು ಹೇರಿಕೊಂಡು ಬಂದ ಕಣ್ಣುಗಳಿಗೆ ತನ್ನ ಬಾಲ್ಯವನ್ನು ಹಸಿರಾಗಿಸಿದ ಊರು ಕಿರಿದಾಗಿಯೇ ಕಾಣುವುದು. ಮನೆ ಮಠಗಳ ಪ್ರಮುಖ ಭಾಗವನ್ನು ಬಿಟ್ಟು ಇಬ್ಬದಿಯಲ್ಲಿಯೂ ಹುಣಸೆ ಮರಗಳು ಹರಡಿಕೊಂಡ ನೆರಳಿನಲ್ಲಿ ಹೊರಟ ದಾರಿಯಲ್ಲಿ 1.5 ಮೈಲು ಸಾಗಿದರೆ ಕಾಣುತ್ತಿತ್ತು ನಮ್ಮೂರ ಟೆಂಟು. ಅದೆಷ್ಟು ದಿನ ಸಂಜೆಯ ಶೋಗೆ ಹೋಗಿ ರಾತ್ರಿಯ ಕತ್ತಲಲ್ಲಿ ಹಿಂದಿರುಗುತ್ತಾ ಹುಣಸೆ ಮರಗಳ ಹಾದಿ ತುಳಿಯುತ್ತಾ ಅದೇನೋ ಅಲ್ಲಿ ಸಂಚರಿಸುತ್ತಿರಬಹುದೆಂಬ ಭಯವನ್ನು ಹತ್ತಿರಕ್ಕೆ ತಂದುಕೊಳ್ಳಲು ನಿರಾಕರಿಸುತ್ತಾ ಬೇಕೆಂದೇ ಗಟ್ಟಿಯಾಗಿ ಮಾತನಾಡುತ್ತಾ ಹಾಡು ಹೇಳಿಕೊಳ್ಳುತ್ತಾ ವೇಗದ ನಡಿಗೆಯಲ್ಲಿ ಮನೆಯ ಸೇರುತ್ತಿದ್ದುದು ನೆನಪಾಗುತ್ತದೆ. ಅದೇ ನೆನಪುಗಳನ್ನು ಮೆಲುಕು ಹಾಕುತ್ತಾ ಟೆಂಟು ನೋಡಲು ಹೋದರೆ ಅದೊಂದು ಪಾಳು ಬಿದ್ದ ಕೊಂಪೆಯಂತೆ ರೂಪು ಪಡೆದಿದೆ. ಕಿರಿಪ್ರಾಯದ ಮಗ ಸತ್ತನೆಂಬ ದುಃಖದಲ್ಲಿ ನವೆಯುತ್ತಾ ಅದರ ಮಾಲೀಕ ಟೆಂಟು ಮುಚ್ಚಿಬಿಟ್ಟನಂತೆ. ನಾನಿಂತೆಡೆ ಗಾಳಿಯಲ್ಲಿ ತೂರಿ ಬಂದ ಹಳೆಯ ಸಿನಿಮಾವೊಂದರ ಪೋಸ್ಟರನ್ನು ಕೈಲಿ ಹಿಡಿದು ನೋಡುವಾಗ ಏನೋ ಕಳಕೊಂಡ ಭಾವ ಹುಕ್ಕಿ ನಾ ಸೋತೆನೆಂಬ ಭಂಗಿಯಲ್ಲಿ ಮುರಿದು ಬಿದ್ದಿದ್ದ ಟೆಂಟಿನ ಮೇಲ್ಛಾವಣಿಯನ್ನು ಮತ್ತೊಮ್ಮೆ ನೋಡಿದೆ.